ನಾಟಕದ ಉತ್ಸವದ ಬಗ್ಗೆ ಮಾತಾಡೋಣ. ದಯವಿಟ್ಟು ಆ ಥರದ ಸುಳ್ಳು ಸುದ್ದಿಗಳನ್ನು ನಾವೇ ಹಬ್ಬಿಸಬಾರ್ದು ಅಲ್ವೇ. ಅದು ಅಕ್ಷಮ್ಯ ಅಪರಾಧ, ಪೊಲೀಸ್ ಕೇಸ್ ಆಗಿದೆ, FIR ಆಗಿದೆ, ಉತ್ತರ ಕೊಡಬೇಕು ಆ ವ್ಯಕ್ತಿ, ಅಷ್ಟೇ ತಾನೆ. ಆಗೋಯ್ತಲ್ಲ. ಅದು ಕಳ್ಳರು ಸುಳ್ಳರ ಬಗ್ಗೆ ಯಾಕೆ ಮಾತು ಅಲ್ಲ, ಬೇಕಾಗಿಲ್ಲ ನಮಗೆ. ನಿರ್ದಿಗಂತದ ಮೊದಲ ಆಶೆ ಏನಂದರೆ, ಇವಾಗ ಯಾವುದೇ ಸರ್ಕಾರಗಳು ಬಂದರೂ ಮತ್ತೆ ಅವರ ಆಲೋಚನೆಗಳನ್ನು ಹೇರ್ತಾರಲ್ವ, ಅವ್ರ ಆಲೋಚನೆಗಳು ಹೇಳ್ತಾರೆ. ಅದಲ್ಲದೆ ಇದು ಸ್ವಾಯತ್ತವಾಗಿ ನಾವೇ ಮಾಡ್ಕೊಳ್ಳೋಣ ಅಂತ. ಇದು ನಾವು ಅಷ್ಟರ ಮಟ್ಟಿಗೆ ಒಳಗೆ ಶ್ರೀಮಂತರೇ ರಂಗಭೂಮಿಯವರು. ಭಾಳ ಕಷ್ಟ ಇದೆ. ಅದು ಬರೀ ಹಣದಿಂದ ನಾವು ನಿವಾರಿಸ್ಕೊಳ್ಳೋದಲ್ಲ, ಅದು ಕೂಡ ಭಾಳ ದೊಡ್ಡ ಚರ್ಚೆ ಈ ಉತ್ಸವದಲ್ಲಿ. ಇದು ಬರೀ ಹಣದಿಂದ ನಾವು ಸಾಧಿಸೋದಲ್ಲ, ನಮ್ಮ ಶ್ರೀಮಂತಿಕೆ ನಾವು ಸಂಭ್ರಮಿಸಬೇಕಾಗಿದೆ, ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ, ಪ್ರೇಕ್ಷಕರು ಬರಬೇಕಾಗಿದೆ. ಹಾಗೆ ನಡೆಯೋದು. ಅದೇ ನಾವು ಸರ್ಕಾರದ ಹತ್ರ ಎಷ್ಟೊತ್ತ ಕೈ ಚಾಚ್ಕೊಂಡು ನಿಂತ್ಕೊಳ್ಳಿ. ಬಹುಶಃ ಈ ಥರದ ಸಂಭ್ರಮ, ಈ ಥರದ ಒಂದು ಉತ್ಸವಗಳು ನಡೀತಾ ಹೋದಾಗ ಅವ್ರಿಗೆ ಬುದ್ಧಿ ಬರ್ಬೋದು. ಇದು ಭಾಳ ಮುಖ್ಯ. ಇಲ್ಲಿಯ ಪ್ರಗತಿಶೀಲರು, ಇಲ್ಲಿಯ ಸಾಹಿತಿಗಳು, ಇಲ್ಲಿಯ ನಾಟಕಕಾರರು ಒಂದು ಕಡೆ ಸೇರ್ತಾ ಇದ್ದಾರೆ, ಅವರು ಒಗ್ಗಟ್ಟು ಕಾಣಿಸ್ತಾ ಇದೆ, ಇವರು ಒಂದಾಗಿ ಇವರನ್ನು ಕೇಳ್ತಾರೆ ಅನ್ನೋದಾಗಬೇಕಲ್ವಾ. ಆ ನಿಟ್ಟಿನಲ್ಲಿ ನಾವೇ ಒಂದಾಗಬೇಕು. ಮುಂದಿನ ತಲೆಮಾರನ್ನ ಮುಂದೆ ತೊಗೊಂಬರ್ಬೇಕು ನಾವು. ಯಾಕಂದರೆ ಮುಂದಿನ 30-40 ವರ್ಷಗಳಿರೋದು ಅವರು ಅಲ್ವೇ. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಇದು. ಇವು ಒಂದು ಕಡೆ ಸೇರಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ಕಣ್ಣು ಬೀಳುತ್ತೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.